ರೀ ಎಂತಿಂತ ಮಂದಿರ್ತಾರ ನೋಡಿದ್ರಿ. ಅಲ್ಲ, ಸುಂದರಿ ನಿಂದ್ರಿಸ್ರಿ ಅಂತೇಳಿ ನಿಂದಿರಿಸಿ ಈಗಿದ್ರ ಈಕಿ ಪ್ರಿಯ ಅಡ್ಡ ಬಂದು ಕಾರ್ಬಾರಿ ಒಂದು ದೊಡ್ಡ ಕಾರ್ಬಾರ ಮಾಡಿ ಹೆಂಗೆ ಮಾಡಿದ್ ನೋಡ್ರಿ. ಮಾಮಿಯರೇನು ತಾವೇ ಹಂಗೆ ಮೋಸ ಮಾಡ್ಯಾರೋ ಏನು ನನಗೆ ಒಳ್ಳೇದು ಮಾಡ್ಬೇಕಂತಾನೆ ಹಂಗೆ ಮಾಡಿದ್ರು ಏನು ಗೊತ್ತಾಗೋಲ್ಲ ನೋಡ್ರಿ ನನಗಂತ್ರನು. ನಿಮಗೆ ಏನಿಸ್ತದ ಹೇಳ್ರಿ, ಮಾಮಿ ಹಿಂಗೆ ನಮಗೆ ಮೋಸ ಮಾಡ್ಯಾರ ಅನಿಸ್ತದೇನ್ರಿ? ಏನಪ್ಪ ಇದು ನನಗೂ ಏನೂ ತಿಳಿಯವಲ್ತಿದ್ದು. ಮಾಮಿ ಹಂಗಿಲ್ಲ ಅಂತ ಅನಿಸ್ತದಪ್ಪ ನನಗೆ. ಹೇಳಕ್ಕೆ ಬರಂಗಿಲ್ಲ ಮಾರ, ಈ ರಾಜಕೀಯ ಯಾರನ್ನ ಯಾವಾಗ ಚೇಂಜ್ ಮಾಡಿಸ್ತದಂತಾನೆ ಗೊತ್ತಾಗಂಗಿಲ್ಲ. ಏನು ಅವ್ರಿಗೂ ಆಸೆ ಹುಟ್ಟಿರ್ಬೋದು, ಮತ್ತು ಏನು ಮಾಡ್ತಿ. ಅವತ್ತ ಇನ್ನ ಸಾಕ್ಷಿ ಗಂಡು ನೋಡಿದ್ರಿಲ್ರಿ, ಕುಡುಕಾದ್ರೂ ಎಷ್ಟು ಚಂದ ಮಾತಾಡಿದ. ನಾವೇನೇನು ಮಾತಾಡ್ಬೇಕು ಅನ್ಕೊಂಡಿದ್ವಲ್ಲ ಎಲ್ಲ ಅವನೇ ಮಾತಾಡಿದ್ ನೋಡ್ರಿ. ನಮ್ಮ ಪರವಾಗಿ ನಿಂತು ಮಾತಾಡಿದ, ಅವ ಕರೆನೇ ಮಾತಾಡ್ಯಾನ್ರಿ. ಮತ್ತು ಅಲ್ಲ, ಇದು ಮೋಸ ಮಾಡ್ದಂಗೆ ಹೌದಿಲ್ರಿ. ಮತ್ತು ನೋಡೋರ್ ಕಣ್ಣಿಗಾರ ಅನ್ನಿಸ್ತದಿಲ್ಲ. ಇಲ್ಲ ಸುಂದರಿನ ಗೆಲ್ಲಿಸ್ಬೇಕಂತೇಳಿ ನಾನು ನಿಂತೀನಿ, ಓಟ್ ಹೊಡೆದು ಹಂಗೆ ಹಿಂಗೆ ಅಂತೇಳಿ ಏನೇನೋ ಹೇಳಿದ್ರು ಮಾಮಿ. ಏನು ನಂಬುದ ಏನು ಬಿಡೋದಪ್ಪ, ನಂಗಂದ್ರೆ ಏನೂ ಗೊತ್ತಾಗಲ್ಲಾಗ್ಯದ. ನಾವೆಷ್ಟು ಮಾಮಿ ಅಂತೇಳಿ ಹಿಂದಿಂದ ಓಡಾಡ್ತೀವಿ, ಈಗ ನೋಡಿದ್ರೆ ನಮ್ಮ ಬುಡಕ ಬೆಂಕಿ ಇಟ್ಬಿಟ್ರೆ ಅವರು. ಹೋಗ್ಲಿ ಬಿಡ್ರಿ, ಬೇಡ ನಮ್ಗೆ ಈ ರಾಜಕೀಯ ಬೇಡ, ಏನೂ ಬೇಡ, ಎಲೆಕ್ಷನ್ ಬೇಡ, ಏನೂ ಬೇಡ. ಕಡೆ ಸುಮ್ಮ ಮನೆಗೆ ಇದ್ಬಿಡು ನಮ್ರಪ್ಪ, ಈ ಜಂಜಾಟನೇ ಬೇಡ ಏನು. ನಾವು ಅದಕ್ಕೆ ಒಳ್ಳೆಯವ್ರಾಗ್ಬಾರ್ದು ನೋಡ್ರಿ. ಒಳ್ಳೆಯರಾದ್ವಿ ಅಂದ್ರೆ ಹಿಂಗೆ ಮೋಸ ಮಾಡ್ಲಿಕ್ಕೆ ನಿಂದಿರ್ತಾರ. ನಾವು ಅದಕ್ಕೆ ನಾ ಮೊದಲು ಹೆಂಗಿದ್ನಲ್ಲ ಹಂಗೆ ಇರಬೇಕು, ಅದೇ ಚಲೋ ಈ ಮಂದಿಗೆ. ಮತ್ತು ಅದಕ್ಕೆ ನಾನು ಅಂದಬಿಟ್ನಲ್ಲ, ಅಲ್ಲಿ ನಾವು ಇಷ್ಟು ದಿನ ಮಾಮಾರ ಅಂತ ಮರ್ಯಾದೆ ಕೊಡ್ತಿದ್ವಿ. ಅವ್ರು ಯಾವಾಗ ಹೆಂಗೆ ನಡ್ಸ್ಯಾರಂದ್ರೆ ಮತ್ತು ನಾವು ವಿಚಾರ ಮಾಡಬೇಕಾಗ್ತದೆ ಅಂತೇಳಿ ನನಗೆ ಸಿಟ್ಟ ಬಂತು ಬಿಡು ಮಾರ. ಹಿಂಗೆ ಅಂದಕ್ಕೆ ನಿಂದ್ರಿಸಿ ಹಿಂಗೆ ಮೋಸ ಮಾಡೋದಂದ್ರೇನು, ಸಿಟ್ಟು ಬರ್ಲಾರ್ದ ಹೆಂಗೆ ಆಗ್ತದೆ. ಒದ್ದಾಡ್ಲಿ ಬಿಡು, ಅವರೇ ರಾಜಕಾರಣದೊಳಗನೆ ಆ ಕಡೆ ಏನು ಯಾಕೆ ಮಾಡಲ್ರಕ್ಕ. ಎಲೆಕ್ಷನ್ಗೆ ನಿಂತು ಮೆಂಬರ್ ಆಗಲಕ್ಕ, ಚೇರ್ಮನರ್ ಆಗಲಕ್ಕ, ಏನಾರ ಆಗಲಿ ನಮ್ಮ ಹಣೆ ಬರ್ದಾಗ ಇಲ್ಲ ಅಂತ ತಿಳ್ಕೊಂಡು ಸುಮ್ಮ ಆಗಿಬಿಡೋದು. ಒಂದೇ ಏನಾರ ನಾನು ಇರೋದು ಏನಾರ ಮಾತಾಡೋದು ಮಾಡಲಿ, ಅವಾಗ ಉಲ್ಟಾನೇ ಮಾಡ್ತೇನೆ ನಾನು. ಅಕ್ಕ ಸುಂದರ ಅಕ್ಕ, ಗುಂಡಣ್ಣ ಏನು ಮಾಡ್ಲಿಕತ್ತೀರಿ? ಕೂತೇನೋ ಡೀಪಾಗ ಗಂಡ ಅಂತ ಡಿಸ್ಕಸ್ ನಡೆಸಿರಿ. ಬಾರಪ್ಪ ಸಿನಣ್ಣ, ಬಾ. ಏನಿಲ್ಲ, ಸುಮ್ಮ ಕೂತಿದ್ವಿ. ಇನ್ನೇ ಈಗಾರ ನಿಮ್ಮ ಸುಂದರಿ ಅಕ್ಕ ನಿನ್ನ ನೆನೆಸಿದ್ಲು ನೋಡು. ಪಾಪ ಸಿನಣ್ಣ ಎಷ್ಟು ಚಂದ ಮಾತಾಡಿದ ನಮ್ಮ ಪರವಾಗಿ ಅಂತೇಳಿ. ಬಾ ಬಾ. ಏನು ಈ ಕಡೆ ಬಂದ್ಬಿಟ್ಟು ಮುಂಜಾನೆ ನಿಮಗೆ ಹೆಂಗೆ ಮೋಸ ಮಾಡಿದ್ರಲ್ಲ ಅಂತ ನನಗೆ ಬೆಳತನ ನಿದ್ದಿಲ್ಲ ನೋಡ್ಕೊಂಡಣ್ಣ. ಹಿಂಗೆ ಮೋಸ ಮಾಡಬಾರ್ದಾಗಿತ್ತು ಮಾಮಿಯರು. ನಿನಗೇನು ಅನ್ನಿಸ್ತದಪ್ಪ ಇದ್ರ ಬಗ್ಗೆ? ಬರ್ರಿ ಅಣ್ಣ, ಕೂತ್ ಮಾತಾಡ ಬರ್ರಿ. ನನಗೇನು ಅನ್ನಿಸ್ತದಂದ್ರೆ ಏನು ಹೇಳಪ್ಪ ಸಿನಣ್ಣ, ಅವರು ಬೇಕಾದವರು ಇದ್ದಾರೆ ಮಾಮಿ. ಅವ್ರಿಗೇನು ಅನ್ಲಿಕ್ಕೆ ಬರಂಗಿಲ್ಲ, ದೊಡ್ಡವ್ರು ಆಗ್ತಾರ. ದೊಡ್ಡ ಮಂದಿಯಪ್ಪ ಏನು ಮಾಡಿದ್ರು ನಡೀತದ. ನಮ್ಮಂಥವ್ರು ಸಣ್ಣ ಮಂದಿನ ಮತ್ತು ಹಿಂದಿಕ್ಕೋರ ಅವರು. ಹಂಗೆ ದೊಡ್ಡ ಮಂದಿ ಅಂತೀವನಿ. ದೊಡ್ಡ ಮಂದಿ ಇದ್ರೆ ಅವ್ರು ಪೂರ್ತಿ ಇದ್ದಾರೆ, ನಮಗೇನು ನೋಡ್ತದ. ನಾ ಒಂದು ಮಾತು ಹೇಳ್ದು ನೋಡಪ್ಪ ನಿನಗೆ, ನೀ ಎಲೆಕ್ಷನ್ ಸುಂದರಿ ಅಕ್ಕನ ನಿಂದ್ರಿಸೋದು ಒಲ್ಲೆ ಅಂತ ಅನ್ಬೇಡ, ನೀನು ನಿಂದ್ರಿಸ್ಬೇಕು. ನಾವೆಲ್ಲರೂ ಊರನ್ನೂರು ಸೇರಿ ಸುಂದರಿ ಅಕ್ಕನ ಗೆಲ್ಸಮಂತ. ಮಾಮಿಯಾರ ನಿಂದ್ರಲಕ್ಕ, ಅವ್ರ ಸೊಸೆಯಾರ ನಿಂದ್ರಲಕ್ಕ, ನಮಗೇನು ಪರಕ್ ಬೀಳಂಗಿಲ್ಲ ಅದು. ನಾ ಮಾತ್ರ ಸುಂದರಿ ಅಕ್ಕ ಸಪೋರ್ಟ್ ಮಾಡವಂದ್ರೆ ಮಾಡವ, ಆಗಲ್ಲಕ್ಕ. ನಿನಗೆ ಯಾರ ಏನರ ಅಂದ್ರೆ ನನ್ನ ಮುಂದೆ ನಾ ಒಂದು ಕೈ ನೋಡೇ ಬಿಡ್ತೀನಿ. ಅವ್ರು ಯಾರ್ದೇನು ನೋಡಿ ಏನು ಮಾಡೋದದ ಬಿಡ್ರಿ ಅಣ್ಣ. ನಿಂತ್ರ ಏನು ಆಗಂಗಿಲ್ಲ ಬಿಡ್ರಿ, ಆದ್ರೆ ನಿಂದ್ರಬೋದಾಗಿತ್ತು. ಸುಮ್ಮ ದೊಡ್ಡವ್ರು ಇದ್ದಾರೆ ಅಂತೇಳಿ ಮರ್ಯಾದೆ ಕೊಟ್ಟು ಬಿಟ್ಟಂಗ್ರಿ ಅಷ್ಟೇ. ಯಾರು ದೊಡ್ಡವ್ರು? ಯಾರು ದೊಡ್ಡವ್ರು ಇಲ್ರಿ. ಈಗ ನಮಗೆ ನಾವೇ ದೊಡ್ಡವ್ರು ಆಗ್ಬೇಕು ನೋಡ್ರಿ. ಅಂದಂಗೆ ನಾಷ್ಟ ಏನು ಮಾಡ್ರಿ ಸುಂದ್ರಕ್ಕ? ನಾಷ್ಟ ಉಪ್ಪಿಟ್ಟು ಮಾಡಿದ್ದಾರೆ ಅಣ್ಣ, ಹಾಕೊಡ್ಲೇನ್ರಿ? ಉಪ್ಪಿಟ್ರಿ? ಉಪ್ಪಿಟ್ಟು ನಮಗೆ ಆಗಿ ಬರಂಗಿಲ್ರಿಪ್ಪ. ನಮಗೇನಿದ್ರು ಶಿಸ್ತು ಊಟ ಬೇಕ್ರಿ. ನಾವು ಹೋಗಿ ಬರ್ಲಿರಿ ಗುಂಡಣ್ಣ, ಹೋಗಿ ಬರ್ತೀನಿ ರೀ. ನೀವು ಏನೂ ವಿಚಾರ ಮಾಡ್ಬೇಡ್ರಿ, ನಿಮ್ಮಿಂದ ನಾ ಇದ್ದೀನಿ ರೀ. ನಾ ಇದ್ದೀನಿ ಅನ್ನೋದು ನೀವು ನೆನಪಿಟ್ಕೋರಿ, ನೀವು ಮರಿಬೇಡ್ರಿ. ನಿಮಗೇನೇ ಸಹಾಯ ಬೇಕಂದ್ರೂ ಈ ಸೀನನ್ನು ನಿಮ್ಮಿಂದ ಇರ್ತಾನೆ ರೀ. ಆಯ್ತು, ಹೋಗ್ಬರ್ರಿ ಅಣ್ಣ. ಇನ್ನೇ ಈಗ ಸಾಕ್ಷಿನೂ ಫೋನ್ ಮಾಡಿದ್ಲು, ನಮ್ಮ ಮನೆಯವ್ರು ಬಂದಾರೇನ್ರಿ ಅಂತ. ಮನೆಗೆ ಹೋಗ್ರಿ ಆಯ್ತು, ಅಲ್ಲಿ ಇಲ್ಲಿ ಹೋಗ್ಬೇಡ್ರಿ ಮತ್ತೆ. ಇಲ್ರಿ ಅಕ್ಕ, ಎಲ್ಲಿ ಹೋಗಂಗಿಲ್ಲ ರೀ, ಸೀದಾ ಮನೆಗೆ ಹೋಗ್ತೀನಿ ರೀ ನಾ. ಏನು ಮಾಡೋದಪ್ಪ ಈಗ, ನಾಳೆಗೆ ವಿಚಾರ ಮಾಡಿ ಹೇಳ್ತೀನಿ ಅಂತ ಊರನ್ನವ್ರಿಗಂತೂ ಹೇಳೀನಿ. ಆದ್ರೂ ಎಷ್ಟು ಅಳಿಚಿ ಅಂದ್ರಪ್ಪ, ಎಲ್ಲರೂ ಉಗುಳಿದ್ರು ನೋಡು. ನನಗಂತೂ ಇಷ್ಟ ಅಸಹ್ಯ ಆಯ್ತಲ್ಲ, ಭಾಳ ಅಸಹ್ಯ ಮಾಡಿಬಿಟ್ರಿ ನೀವು ಇಬ್ಬರು ಸೇರಿ. ಈಗ ಏನು ಮಾಡಮು ಹೇಳ್ರಿ? ಯಾರಿಗಾದ್ರೂ ಹಂಗೆ ಅನ್ಸದ ಬಿಡ್ರಿ, ಒಂದೇ ಮನೆಗೆ ಇಬ್ಬರು ನಿಂದಿರ್ತಾರಂತ ಅನ್ನೋರ ಬಾಯಿ ಮುಚ್ಚಿಸ್ಲಿಕ್ಕೆ ಆಗ್ತದನ್ನ ಬಿಡ್ರಿ. ಈಗ ಏನು ಮಾಡೋದು ಹೇಳ್ರಿ? ಪ್ರಿಯಾ ಅಂತೂ ಹಿಂದಕ್ಕೆ ತಕ್ಕೋತೀನಿ ಅಂತ ಅಂದಾಳಲ್ಲ, ನಾನು ಹಿಂದೆ ಸರ್ದು ಬಿಡ್ತೀನಿ. ಸುಂದರಿನಿಗೇನೆ ಅವಿರೋಧವಾಗಿ ಆಯ್ಕೆ ಮಾಡಿಬಿಟ್ಟಿವಂದ್ರೆ ಒಂದು ಮರ್ಯಾದೆ ಉಳಿತದ ನಮಗೆ, ಊರಾಗ ಒಂದು ಹೆಸರು ಉಳಿತದ. ಎಲ್ಲರೂ ಅಲ್ಲಂದವರೆಲ್ಲ ಮುಂದೆ ನಮ್ಮನೆ ಹೊಗಳ್ತಾರೆ. ಒಂದು ಸ್ಥಾನದಾಗ ಇಟ್ಟಾರಂದ್ರೆ ನಾವು ಅದನ್ನು ಉಳಿಸ್ಕೋಬೇಕು ಅಂತ ನನ್ನ ಅಭಿಪ್ರಾಯ ನೋಡ್ರಿ. ನೀವೇನಂತೀರಿ? ಇದು ಚಲೋ ಅನ್ನಿಸ್ತದ ಬಿಡಪ್ಪ ನನಗೂ. ಏನು ರಾಜಕಾರಣ ಮಾಡಿ ಏನು ಮಾಡೋದು ಮಾರೇ? ಅಧಿಕಾರ ತೊಗೊಂಡು ನಮಗೇನು ರಗಗಳು ಕೊಟ್ಟಾನ ದೇವರು, ಹೌದಿಲ್ಲ? ಆಕೆಗೆ ಅಧಿಕಾರಕ್ಕೆ ನಿಂದಿರಿಸಿದೀವಿ ಅಂದ್ರೆ ಹಿಂದೆ ನಾವೆಲ್ಲರೂ ಇರ್ತೀವಲ್ಲ. ಮತ್ತು ನನಗೂ ಇದು ಚಲೋನೇ ಅನ್ನಿಸ್ತಿಕತ್ತದ ಬಿಡು ಅಭಿಪ್ರಾಯ. ನಿಂದೇನು ಅನ್ನಿಸ್ತದವ ಪ್ರಿಯಾ? ನಿನಗೇನು ಅನ್ನಿಸ್ತದ? ನಿನ್ನ ಅಭಿಪ್ರಾಯನೂ ಹೇಳು. ನನಗ್ಯಾಕೋ ಇದು ಸರಿ ಅನ್ನಿಸ್ತಿಲ್ಲ ಮಾವ.
ನಾನು ನಿನ್ನೆ ತಾನೇ ಹೇಳಿದ್ದೀನಲ್ವಾ, ಕಂಡೀಷನ್ ಹಾಕೇನೆ ನಾನು ನಾಮಿನೇಷನ್ ಹಿಂದೆ ತೊಗೊಂಡಿರೋದು. ಅತ್ತೆ ನಿಂತ್ಕೊಳ್ಳಿ, ಏನೂ ಆಗಲ್ಲ. ಯಾರೋ 4 ಜನ ಏನೋ ಮಾತಾಡಿದ್ರು ಅಂದ ಮಾತ್ರಕ್ಕೆ ನಮ್ಮತನ ನಾವು ಯಾಕೆ ಬಿಟ್ಕೊಡ್ಬೇಕು ಹೇಳಿ? ನಿಂತ್ಕೊಳ್ಳಿ, ಏನಾಗಲ್ಲ. ಅಧಿಕಾರ ಇದ್ದರೆ ಚೆನ್ನಾಗಿರುತ್ತೆ ಮಾವ, ಅದೊಂದು ರೀತಿ ಬೇರೆಯೇ ಇರುತ್ತೆ. ಏನು ನೀವು ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ, ಅತ್ತೆ ನಿಂತ್ಕೋತಾರೆ ಅಷ್ಟೇ. ಅದು ಯಾರು ಬೇರೆಯವ್ರು ಮಾತಾಡಿಲ್ಲ, ಅದು ಯಾರೋ ಕುಡುಕರು ಮಾತಾಡಿದ್ದು. ಅವ್ನು ಮಾತು ಕಟ್ಕೊಂಡು ನೀವೇನು ಮಾಡ್ತೀರಾ ಬಿಡಿ. ಹಂಗೆಲ್ಲ ಮಾತಾಡ್ಬಾರ್ದವ ಪ್ರಿಯಾ, ನಮಗದು ಇಷ್ಟ ಆಗಂಗ್ ನೋಡು. ಬೇರೆಯವ್ರ ಬಗ್ಗೆ ಹಂಗೆಲ್ಲ ಮಾತಾಡ್ಬಾರ್ದವ. ಯಾಕಂದ್ರೆ ಅವೆಲ್ಲ ಇರ್ತಾವ, ಅವ್ರವ್ರ ಪರ್ಸ್ನಲ್ ಇರ್ತಾವ. ಅದ್ರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ನಮ್ಗೆ ಹಕ್ಕಿರಂಗಿಲ್ಲ. ಹಂಗೆಲ್ಲ ಅನ್ಬಾರ್ದು ನೋಡುವ ಇನ್ನೊಂದ್ಸಲ ನೀನು. ಸಾರಿ ಮಾವ, ಇನ್ನೊಂದ್ಸಲ ಅನ್ನಲ್ಲ. ಆದರೆ ಅತ್ತೆ ಎಲೆಕ್ಷನ್ಗೆ ನಿಂತ್ಕೊಳ್ಳಿ, ಬೇಡ ಅನ್ಬೇಡಿ ಪ್ಲೀಸ್. ನಮಸ್ಕಾರ ರೀ ಮಾಮಶ್ರೀ, ಏನು ನಡ್ಸಿರಿ? ಇಲ್ಲಿ ಬಂದಲ್ಲಪ್ಪ ಇವ. ಬಾರಪ್ಪ, ಏನಿಲ್ಲ, ಸುಮ್ ಕೂತಿದ್ವಿ ನೋಡು. ಬಂದೆ ರೀ, ನಾ ಬಂದೇ ಬಿಟ್ಟೆ ರೀ. ಹೇಳಪ್ಪ, ಏನು ಸಮಾಚಾರ? ಏನು ಸಮಾಚಾರ ಅಂದ್ರೆ ಏನಿಲ್ರಿ ಮಾಮರ, ನಾನು ಇದೇನು ಪ್ರದೇಶ ಸಮಾಚಾರ ವಾರ್ತಾ ಓದಾಕತ್ತೇನೇನ್ರಿ? ವಾರ್ತೆಗಳು ಓದುತ್ತಿರುವವರು ಶ್ರೀನಣ್ಣವ್ರು ಅಲ್ರಿ. ನಾವು ಪ್ರದೇಶ ಸಮಾಚಾರ ಬಗ್ಗೆ ಮಾತಾಡಕತ್ತಿಲ್ರಿ. ಎಲೆಕ್ಷನ್ ರೀ ಅಲ್ರಿ ಮಾಮರ. ನೀವು ಹಿಂಗೆ ಕೂತು ಡಿಸ್ಕಸ್ ಮಾಡಕತ್ತೀರಿ, ನೀವು ನಿಂದ್ರಿಸ್ತೀರಿ, ನೀವು ನಿಮ್ಮ ಮನ್ಯಾಗೊಬ್ರು ಚೇರ್ಮನ್ ಆಗ್ತಾರ್ರಿ. ಮುಂದೆ ಸುಂದ್ರಿ ಗತಿ ಏನ್ರಿ? ಸುಂದ್ರಿ ಅಕ್ಕಾಗ ಮನಸ್ಸಿಗೆ ಭಾಳ ತ್ರಾಸ ಮಾಡ್ಕೊಂಡ್ರಿ ಮಾಮ ಅವರು. ಅದಕ್ಕೇನು ಪರಿಹಾರ ಕೊಡೋರಿ ನೀವು? ಅಲ್ಲೋ, ಈಗ ನಾವು ಅದ್ರ ಬಗ್ಗೆನೇ ಮಾತಾಡ್ಲಿಕತ್ತೀವಿ. ನಿಮ್ಮ ಮಾಮಿ ಅದೇ ಹೇಳಿಕತ್ತಿದ್ರು, ಸುಂದರಿನ ನಿಂದ್ರಿಸಮು, ಅವಿರೋಧವಾಗಿ ಆಕಿನೇ ಆರಿಸಿ ಬರೋ ತರಮು ಅಂತೇಳಿ ಮಾತಾಡ್ಲಿಕತ್ತಿದ್ರು. ಆದ್ರೆ ನಮ್ಮ ಸೊಸಿ ಒಂದು ಕಂಡೀಷನ್ ಹಾಕಿರಲ್ಲ ಮಾರಾಯ, ಅದಕ್ಕೆ ಬಿರಿ ಬಂದದ. ಆಕಿ ಏನಂತಾಳ ನಮ್ಮ ಸೊಸಿ, ಒಟ್ಟು ನಮ್ಮ ಮನ್ಯಾಗ ಒಬ್ರು ನಿಂದ್ರು ಯಾರ ಅಂತ ನಿಂತು ಬಿಟ್ಟಾಳ. ಅದಕ್ಕೆ ಇಲ್ಲಿ ಅದೇ ಮಾತುಕತೆ ನಡ್ದದ. ಈಗ ನೀ ಯಾಕೆ ಹಿಂಗೆ ಮಾತಾಡ್ಲಿಕತ್ತಿ? ಅಲ್ರಿ ಮಾಮರ, ನೀವು ಸೊಸಿ ಮೇಲೆ ಹಾಕ್ತಿರಲ್ರಿ, ಸೊಸಿಗೆ ನೀವು ತಿಳಿಸಿ ಹೇಳಿದ್ರೆ ತಿಳ್ಕೊಳಂಗಲ್ರಿ ಅವರು. ಪ್ರಿಯಾಕ ನೀ ತಿಳ್ಕೊಳಂಗಿಲ್ಲ ಪ್ರಿಯಾಕ. ನನಗೆ ನಿಮ್ಮ ಜೊತೆ ಎಲ್ಲ ಮಾತಾಡ್ಲಿಕ್ಕೆ ಇಷ್ಟ ಆಗಲ್ಲ ರೀ. ಕುಡಿದೇ ಬನ್ನಿ, ಮಾತಾಡ್ತೀನಿ ಅವಾಗ. ಅಲ್ಲೋ, ತಿಳಿಸಿ ಹೇಳ್ಬೋದು ಕರೆ, ಆದ್ರೆ ಆಕಿನ ಮನಸ್ಸು ನೋವು ಮಾಡ್ದಂಗೆ ಆಗ್ತದ. ಇಲ್ಲಿ ಈಗ ಆಕಿನ ಮನಸ್ಸಿನಾಗ ಗಟ್ಟಿ ಕೂತ್ ಬಿಟ್ಟದ, ನಮ್ಮ ಮನೆಗೆ ಯಾರೋ ಒಬ್ರು ಎಲೆಕ್ಷನ್ ನಿಂದಿರ್ಬೇಕಂತ. ನಾವೊಂದು ಅನ್ನೋದು, ಅವರು ಅಕ್ಕಿ ಒಂದು ಅನ್ನೋದು, ಸುಮ್ಮನೆ ಸಂಸಾರ ಹೊಡಿತಾವಿಲ್ಲ. ಅದಕ್ಕೆ ಸುಮ್ಮಾಗೀನಿ. ನಿಮ್ಮ ಸಂಸಾರ ಹೊಡಿತಾವಂತ ನೀವು ವಿಚಾರ ಮಾಡ್ತಿರಲ್ರಿ ಮಾಮ, ಮುಂದಿನವ್ರ ಸಂಸಾರ ಹೊಡೆದ್ರೆ ನಡೀತದೇನ್ರಿ? ಸುಂದರಿ ಯಾಕರ ಮನ್ಯಾಗೂ ಸಂಬಂಧಿಕರು ಅವ್ರು ಇರ್ತಾರಿಲ್ರಿ, ಯಾಕೆ ನಿಂತಿ, ಯಾಕೆ ಬಿಟ್ಟಿ ಅಂತ ಅವ್ರಿಗೆ ಎಲ್ಲರೂ ಕೇಳ್ತಾರಿಲ್ರಿ ಮಂದಿ. ಆಕೆ ಸುಂದರಿಯಾಗ ಅಸಹ್ಯ ಆಗ್ತದಿಲ್ರಿ ಮಾಮ. ನನಗೆ ನ್ಯಾಯ ಇದ್ದಲ್ಲಿ ಮಾತಾಡ್ತೀನಿ ರೀ. ನನಗೇನು ಅವ್ರು ರೊಕ್ಕ ಕೊಟ್ಟಿಲ್ರಿ, ಅವ್ರು ₹200 ಕೊಟ್ಟಿಲ್ರಿ ಅವ್ರ ಪರವಾಗಿ ಮಾತಾಡಕ್ಕೆ. ನನಗೆ ನ್ಯಾಯ ಎಲ್ಲಿ ಅನಿಸ್ತದಲ್ರಿ ಅಲ್ಲಿ ಮಾತಾಡ್ತೀನಿ ರೀ ಮಾಮರ. ನಾವು ಒಂದು ಚಾಲೆಂಜ್ ಆಗ್ತೀನಿ ರೀ, ಬೇಕಂದ್ರೆ ನೀವು ನಿಮ್ಮ ಮನ್ಯಾಗ ಯಾರು ನಿಂದ್ರಿಸ್ರಿ, ನಾವು ಸುಂದರಿ ಯಾಕಂದ್ರೆ ನಿಂದ್ರಿಸ್ತೀವಿ ರೀ. ನಿಮ್ಮ ಪ್ರಕಾರ ನೀವು ಗೆಲ್ಲಿಸ್ರಿ, ನಮ್ಮ ಪ್ರಕಾರ ನಾವು ಗೆಲ್ಲಿಸ್ತೀವಿ. ಯಾರು ಗೆಲ್ತಾರ ಅನ್ನೋದನ್ನ ನೋಡೇ ಬಿಡಮಂತ್ರಿ. ಅಬ್ಬಾಬಾಬಾ, ಇಷ್ಟು ಚಾಲೆಂಜ್ ಹಾಕಂಗೆ ಮುಂದಾದ್ರಿ ಅಂದಂಗೆ ಆಯ್ತು ಊರನ್ ಮಂದಿ ಎಲ್ಲರೂ ಸೇರಿ. ಇದು ನಿನ್ನ ಬಾಯಿಂದ ಕುಡ್ದಾಗ ಸತ್ಯ ಬರ್ತಾವಂತಾರಲ್ಲ, ನಿನಗೆ ಯಾರು ಹೇಳ್ಸ್ಯಾರೋ ಅಥವಾ ನೀನೇ ಮಾತಾಡ್ಲಿಕತ್ತೀವ ಹಿಂಗೆ? ಯಾರು ಹೇಳಿಸ್ಲಿ ಬಿಡ್ಲಿರಿ ಮಾಮರ, ನಾನೇ ಹೇಳ್ತೀನಿ ನೋಡ್ರಿ ಊರ ಮಂದಿಗೆಲ್ಲ. ನಾ ಪ್ರಚಾರ ಮಾಡವನ್ನೇ, ನಾ ಸುಂದರಿ ಯಾಕಂದ್ ಗೆಲ್ಸ್ ಅಂತ ಹೇಳವನ್ನೇ. ನಾ ಧೈರ್ಯದಿಂದ ನಿಮ್ಮ ಮನೆಗೆ ಬಂದು ಹೇಳಿಕತ್ತೀನಿ ರೀ, ನಿಮ್ಮ ಜೊತೆ ಚಾಲೆಂಜ್ ಆಗ್ಲಿಕತ್ತೀನಿ ರೀ. ನೀವು ಯಾರನ್ನಾರ ನಿಂದ್ರಿಸ್ರಿ, ನಾವು ಸುಂದರಿನ ಗೆಲ್ಸೋರಿ. ನೋಡಿ ಮಾವ, ಇವ್ನು ಯಾವ ಥರ ಮಾತಾಡ್ತಿದ್ದಾನೆ ಅಂತ. ಊರವರೆಲ್ಲ ಹಾಗೆ ಅಂದ್ಕೊಂಡಿರ್ತಾರೆ, ನಾವು ಬೇಕು ಅಂತಾನೆ ಅತ್ತೆ ನಿಂದಿಸ್ತಿದ್ದೀವಿ ಅಂತ. ನೀವ್ಯಾಕೆ ಸೋಲ್ತೀರಾ? ಅದಕ್ಕೆ ನಿಜನೇ ಆಗಲಿ ಬಿಡಿ, ನಿಂದಿರಿಸ್ಬಿಡೋಣ, ನಾವು ನಿಂತ್ಕೊಂಡು ಬಿಡೋಣ, ಏನಾಗುತ್ತೆ ಆಗಲಿ. ಸುಂದರಿಗೇನು ಮನಸ್ಸಲ್ಲಿ ಇವಾಗ ಬೇಜಾರಿಲ್ಲ ಅಂದ್ಕೊಂಡಿದ್ದಾರಾ? ತುಂಬಾ ಕೋಪ ಬಂದಿದೆ. ಅವಳು ಯಾವಾಗ ಹೆಂಗಿರ್ತಾಳೆ ಅಂತ ಹೇಳಲಿಕ್ಕೆ ಆಗಲ್ಲ ಮಾವ. ನೀವು ಅವಳು ನಂಬೇಡಿ. ಇವಾಗ ಸುಮ್ಮನೆ ನಾಟಕ ಮಾಡ್ತಿದ್ದಾಳೆ ಅವಳು ಎಲೆಕ್ಷನ್ಗೋಸ್ಕರ ಅಷ್ಟೇ. ನನಗೂ ಹಂಗೆ ಅನಿಸ್ಲಿಕತ್ತಿ ನೋಡುವ. ಇವ ಸುಂದರಿ ಮನೆಗೆ ಹೋಗಿ ಬಂದನ ಕಾಣಿಸುತ್ತಾ, ಆಕಿನೂ ಏನ್ರ ಅಂದಿರ್ಬೇಕು, ಅದಕ್ಕೆ ಹಿಂಗೆ ಬದಲಿಕತ್ತೆ ಇವನ್ ಬಾಯಾಗ ಮಾತು. ಸುಂದರಿ ಅಕ್ಕ ಮನೆಗೆ ಹೋಗೇ ಬಂದೀನಿ, ಆದ್ರೆ ಆಕಿ ಹೇಳಲಿ ಬಿಡ್ಲಿ, ಆಕಿ ಏನೂ ಹೇಳಿಲ್ಲ. ಪಾಪ ದೇವ್ರಂತ ಮನುಷ್ಯಳು ಸುಂದರಿ ಅಕ್ಕ, ಏನೂ ಹೇಳಿಲ್ಲ. ನಾನೇ ಹೇಳಿಕತ್ತೀನಿ, ಚಾಲೆಂಜ್ ಆಗ್ತೀನಿ ನೋಡ್ರಿ ನಿಮ್ಮ ಜೊತೆ. ಈಕಿ ಸುಂದರಿ ಚಲೋ ಇದ್ದಾಳ ಅಂತ ತಿಳ್ಕೊಂಡಿದ್ದೆ ನಾನು. ಏನೋ ಮಸ್ಲತ್ ಮಾಡ್ಯಾಳ ಅಂದಂಗೆ ಆಯ್ತು. ಅಂದ್ರೆ ನಮ್ಮ ಯಜಮಾನ್ರಿಗೆ ಹಿಂಗೆ ಚಾಲೆಂಜ್ ಹಾಕ್ತಾನಿವ ಅಂತಂದಾಗ ನಾನು ನಿಂತ ಬಿಡ್ತೀನಿ, ಏನಾಗಿದ್ದಾಗಲಕ್ಕ. ಯಾರ ಬರಲಿ ನನ್ನ ವಿರುದ್ಧ, ಸುಂದರಿಯರ ಬರಲಿ, ಇವ್ನು ಏನ್ಕರ ಬರಲಕ್ಕ, ನಾನೇ ಗೆಲ್ತೀನಿ ನೋಡಕಂತ. ನಾ ಬಿಡು ಮನುಷ್ಯಳ ಅಲ್ಲಿ ಹಿಂಗೆ. ಹಾಂ, ಈ ಥರ ಚಾಲೆಂಜಿಂಗ್ ಆಗಿರಬೇಕು ಅಂತ ಹೇಳ್ತಿರೋದು ನಾನು. ಸುಂದರಿ ಏನು ಸುಮ್ಮನೆ ಬಿಟ್ಟಿರ್ತಾಳೆ ಇವಾಗ, ಏನಾದರೂ ಬೇರೆ ಸ್ಕೆಚ್ ಹಾಕೇ ಬಿಟ್ಟಿರ್ತಾಳೆ ನೋಡಿ. ಬೇಕಾದರೆ ಅವಳು ಹಿಂದಕ್ಕೆ ಸರಿಯೋದು ಅಷ್ಟು ಸುಲಭದ ಮಾತಲ್ಲ ಅತ್ಯಾ. ನೀವು ಸುಮ್ಮನೆ ಅವಳ ಬಗ್ಗೆ ಏನೇನೋ ಅಂದ್ಕೊಂಡಿದ್ದೀರಾ ಅಷ್ಟೇ. ಅವಳು ಸರಿ ಇಲ್ಲ. ಸುಮ್ಮನೆ ಅವಳಿಗೋಸ್ಕರ ಸೆಂಟಿಮೆಂಟಲ್ಲಿ ಬಿದ್ದು ನೀವು ಏನೇನೋ ಅಂದ್ಕೊತಿದ್ದೀರಾ ಅಷ್ಟೇ. ಅಯ್ಯಪ್ಪ, ಈ ಬೆಂಗಳೂರು ಹುಡುಗಿ ಭಾಳ ಬಿರುಸಿದ್ದಂಗೆ ಕಾಣ್ತಾಳಪ್ಪ. ಮಾಮರ, ನಾವು ಹೋಗಿ ಬರ್ಲಿ ರೀ? ಹೋಗ್ಬಾರಪ್ಪ.
ಕುಡಿಯೋದೇ ನನ್ನ ವೀಕ್ನೆಸ್ಸು, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸ್ನೆಸ್ಸು. ಇವನ್ ಮಾತು ಕೇಳಿದ್ರೆ ನನಗೆ ಯಾಕೋ ಪ್ರಿಯ ಅಂದಿದ್ದ ಕರೆಕ್ಟ್ ಅನ್ನಿಸ್ಲಿಕ್ಕತ್ತದ್ರಿ. ನಾ ನಿಂತ ಬಿಡ್ತೀನಿ ತಗೋರಿ ಸುಮ್ಮನೆ. ಯಾರ್ದಾರ ಸಂಬಂಧ ನಾ ಯಾಕೆ ಬಿಟ್ಕೊಡ್ಲಿ ನನ್ನ ನಾನು. ನಾ ಏನು ಯಾಕೆ ಆಗಲ್ಲಕ್ರಿ, ನಾ ಎಲೆಕ್ಷನ್ಗೆ ನಿಂದಿರೋದ ಪಕ್ಕ ರೀ. ಆಯ್ತಾಳ ಮತ್ತೆ ಹಂಗಂದ್ರೆ ನಿಂತ ಬಿಡು. ಹಲೋ, ಹಾಂ ಹಲೋ ಸುಂದ್ರಿ. ಮಾಮಿ ನಿಮ್ಗೆ ಮೋಸ ಮಾಡಿದ ನೋಡುವ ಪಾಪ. ಓಟ್ ಹೊಡಿತೀನಿ ಅದು ಇದು ಅಂಥೇಳಿ ಈಗಿದ್ರ ಮಾಮ ಪ್ರಿಯಾ ಹೆಂಗೆ ಹೇಳ್ತಾರ ಹಂಗೆ ಕುಣಿಲಿಕತ್ತಾರ. ಏನು ಮಾಡ್ಲಿಕತ್ತಾರ ಏನು ನೋಡು. ನಿನಗೆ ಹಿಂಗೆ ಮಾಡಬಾರ್ದಾಗಿತ್ತವ, ನಿನಗೆ ಭಾಳ ಮೋಸ ಆಯ್ತವ ಸುಂದ್ರಿ. ಅವ್ರಿದ್ರೆ ಗೌರಂಗ ಮಾತಾಡಿ ದಿಮಾಕ್ ಮಾಡಿರ್ತಾಳೆ ಆಕಿ ಸುಮ್ಮವ ಇಲ್ಲಿ ಬಂದು ನಾಟಕ ಮಾಡ್ತಾಳೆ. ಹೌದವ ಸುಮ್ಮ ಮೋಸ ಮಾಡಿದ್ರು ಹಂಗೆ ನಾ ಮೋಸ ಮಾಡ್ಯಾರ ಅಂತ ಅನ್ಕೊಳಂಗಿಲ್ಲವ. ನಾ ಅವತ್ತೇ ಹೇಳಿನಿಲ್ಲ ನಾ ಸೋಲ್ತೀನಿ ಅಂತೇಳಿ. ಆಯ್ತಾಳು ಮತ್ತೇನಿಲ್ಲ, ಬಂದ್ ಮಾಡಲಿ ಬಾಯ್. ನಾ ಎಷ್ಟು ಒಳ್ಳೆಕೆ ಆಗ್ಬೇಕು ಅಂತ ಅನ್ಕೊಂಡಿರ್ತೀನಲ್ರಿ, ಈ ಜನಗಳು ನನಗೆ ಹಂಗೆ ಇರ್ಲಿಕ್ಕೆ ಬಿಡಂಗಿಲ್ರಿ. ನಮ್ಮ ಮತ ಕೆಟ್ಟಕ್ಕೆ ಅನ್ನಾಗಿನೇ ಮಾಡಿಬಿಡ್ತಾರೆ. ನಾ ಅದಕ್ಕೆ ಮೊದ್ಲಿನಂಗೆ ಏನಿದ್ನಲ್ರಿ ಅದೇ ಚಲೋ ನೋಡ್ರಿ. ನಾ ಮೊದ್ಲಿನ ಸುಂದರಿನೇ ಆಗಿರ್ಬೇಕು. ಇವರು ಹಿಂಗಾದ್ರೆ ಬಗೆರಂಗಿಲ್ಲಿದು. ಒಳ್ಳೆಯವ್ರಾದ್ರೆ ಆಳಿಗೊಂದು ಕಲ್ಲೋಗಿತಾರ್ರಿ. ನಾ ಅದಕ್ಕಂದಲ್ಲಿ ನಂದ ಕರೆಕ್ಟ್ ರೀ. ಇದಕ್ಕೊಂದು ಏನಾರ ಮಾಡಬೇಕೀಗ. ಒಂದು ದೊಡ್ಡ ಬ್ರಹ್ಮಾಸ್ತ್ರನೇ ಕಂಡು ಹಿಡಿತೀನಿ ನೋಡ್ರಿ ಈಗ. ಹಲೋ ಶ್ರುತಿ ವೈನಿ, ನಾನು ರೀ ಸುಂದ್ರಿ ಮಾತಾಡ್ಲಿಕತ್ತೀನಿ. ಒಂದು ಸ್ವಲ್ಪ ಊರಿಗೆ ಬರ್ತೀರೇನ್ರಿ? ಒಂದು ಕೆಲಸ ಅದ, ಭಾಳ ಅರ್ಜೆಂಟ್ ಅದ ರೀ. ಅದು ನಿಮ್ಮಿಂದ ಮಾತ್ರ ಸಾಧ್ಯ ಆಗ್ತದೆ. ಅದಕ್ಕೆ ಮುಗಿಸ್ಕೊಟ್ಟು ಹೋಗಂತೀರಂತ ಬರ್ತೀರಿ? ಆಯ್ತು ಹೇಳ್ರಿ. ಅತ್ತಿಯವರೆಲ್ಲ ಹೇಳ್ಯಾರಿ ನೀವು ಹೇಳಿದ್ದು. ನನಗೂ ಗೊತ್ತಾಗ್ಯದ. ನಾನು ನೀವು ಫೋನು ಮಾಡ್ತೀರೇ ಇಲ್ಲ ಅಂತೇಳಿ ಕಾಯ್ಲಿಕತ್ತಿದ್ದೆ. ನೀವು ಮಾಡಲಿಲ್ಲ ನಾನೇ ಬರ್ಬೇಕಂತಿತ್ತು. ನಿಮ್ಮ ಕೈಲಿ ಆಗ್ಲಾರ್ದ ನಿಂತದಂದ್ರೆ ಯಾಕೆ ಬಿಡ್ತೀರಿ? ನಾ ಬಂದೇ ಬರ್ತೀನಿ ರೀ ಊರಿಗೆ. ನೋಡಮ್ ತಗೋರಿ, ಏನು ಅಂಜಲಿಕ್ಕೆ ಹೋಗ್ಬೇಡ್ರಿ. ನಾ ಇರುತ್ತಾನ, ನಾ ಬರ್ತೀನಿ. ಇಬ್ಬರು ಕೂಡಿ ಏನು ಮಾಡ್ಬೇಕಲ್ಲ ಅದನ್ನು ಮಾಡಮಂತ. ಆಯ್ತು ಹೇಳ್ರಿ. ಆಯ್ತು ಹೇಳ್ರಿ ವೈನಿ. ಬರ್ರಿ. ನೀವು ಹೆಂಗಂತೀರಿ ಹಂಗೆ ಮಾಡ್ತೀನಿ ನೋಡ್ರಿ. ನಾವು ಎಷ್ಟರ ಜಗ ಆಡಲಿ ಎಷ್ಟರ ಕಡ್ದಾಡ್ಲಿ ಮನೆಯವ್ರ ರೀ. ನಮ್ಮ ಮೈನಿ ಬಂದ್ಲಂದ್ರೆ ಇಬ್ಬರು ಕೂಡಿ ಇವರು ಆಟ ಬಯಲಾಟ ಮಾಡ್ತೀವಂತ ನೋಡಕಂತೀರಂತ. ಹೆಂಗೆ ಅನಿಸ್ತ್ರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಂಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ. ಎಲ್ಲರಿಗೂ ಧನ್ಯವಾದಗಳು.